ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನ್ ಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು ಒಳ್ಳೆಯ ನಿದ್ದೆಗಾಗಿ ಪರಿತಪಿಸೋದನ್ನು ನೋಡ್ತೇವೆ. ಎಷ್ಟೇ ಪ್ರಯತ್ನ ಪಟ್ಟರೂ ರಾತ್ರಿ ಹೊತ್ತು ನಿದ್ದೆ ಬರುವುದಿಲ್ಲ. ಬಂದರೂ ಸಹ 1-2 ಗಂಟೆ ಬಂದು ನಂತರ ನಿದ್ದೆ ಇಲ್ಲದೆ ರಾತ್ರಿ ಇಡೀ ಪರದಾಡ್ತಾ ಇರ್ತಾರೆ. ಇಂತಹ ವ್ಯಕ್ತಿಗಳು ಒಳ್ಳೆಯ ನಿದ್ದೆಗಾಗಿ ವಿವಿಧ ವೈದ್ಯರುಗಳನ್ನು ಭೇಟಿ ಮಾಡ್ತಾರೆ, ಸಲಹೆಯನ್ನು ಪಡೀತಾರೆ. ಪದೇ ಪದೇ ವೈದ್ಯರುಗಳನ್ನು ಬದಲಾವಣೆ ಮಾಡ್ತಾ ಹೊಸ ಹೊಸ ವೈದ್ಯರನ್ನು ಕಾಣ್ತಾರೆ. ಇಂದಿನ ಸಮಾಜದಲ್ಲಿ ಇದನ್ನು ಸಾಮಾನ್ಯವಾಗಿ ನಾವು ನೋಡ್ಬೋದು. ಭಾರತೀಯ ಪುರಾತನ ಗ್ರಂಥಗಳನ್ನು ನೋಡಿದಾಗ ಈ ನಿದ್ದೆ ಬರದೇ ಇರಲಿಕ್ಕೆ ಹಲವಾರು ಕಾರಣಗಳನ್ನು ಹೇಳಿದ್ದಾರೆ. ಕುತೋ ನಿದ್ರ ದರಿದ್ರಸ್ಯ ಪರಪ್ರೇಷ್ಯ ವರಸ್ಯ ಚ ಪರನಾರಿ ಪ್ರಸಕ್ತಸ್ಯ ಪರದ್ರವ್ಯ ಹರಸ್ಯ ಚ. ಈ ರೀತಿಯಾಗಿ ಗರುಡ ಪುರಾಣದಲ್ಲಿ ನಿದ್ದೆ ನಾಶಕ್ಕಾಗಿ ಅಥವಾ ನಿದ್ದೆ ಬರದೇ ಇರಲಿಕ್ಕೆ ಹೇತು ಅಥವಾ ಕಾರಣಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕುತೋ ನಿದ್ರ ದರಿದ್ರಸ್ಯ, ದಾರಿದ್ರ್ಯತೆಯನ್ನು ಹೊಂದಿದವನಿಗೆ, ಯಾರು ಕಡು ಬಡವನಾಗಿರ್ತಾನೋ, ದಿನನಿತ್ಯದ ಜೀವನಕ್ಕಾಗಿ ಯಾರಲ್ಲಿ ಸಂಪತ್ತು ಹಣವಿರುವುದಿಲ್ವೋ, ಮನೆಯನ್ನು ಹಣದ ಕಾರಣಕ್ಕಾಗಿ ನಡೆಸಲಿಕ್ಕೆ ಯಾರಿಗೆ ಆಗುವುದಿಲ್ವೋ ಅವರು ನಿದ್ರಾಹೀನತೆಯಿಂದ ಬಳಲ್ತಾರೆ. ಇದನ್ನು ಸಮಾಜದಲ್ಲಿ ಇಂದಿಗೂ ಸಹ ನೋಡ್ಬೋದು. ಸಂಸಾರವನ್ನು ಮುನ್ನಡೆಸಲಿಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮಗಳ ಮದುವೆ ಖರ್ಚಿಗಾಗಿ ಈ ರೀತಿಯಾಗಿ ಒಂದಲ್ಲ ಒಂದು ಕಾರಣಗಳಿಂದ ವ್ಯಕ್ತಿಯು ದಾರಿದ್ರ್ಯತೆಯನ್ನು ಹೊಂದಿದಾಗ ಆತನಲ್ಲಿ ನಿದ್ದೆಯು ಸರಿಯಾಗಿ ಬರುವುದಿಲ್ಲ. ಪರಪ್ರೇಷ್ಯ ವರಸ್ಯ ಚ ಅಂದರೆ ಪರರ ಸೇವೆಯಲ್ಲಿ ನಿರತನಾಗಿರುವನು. ಯಾರು ಒಬ್ಬ ದೊಡ್ಡ ಬಾಸ್ನ ಕೆಳಗಡೆ ಕೆಲಸ ಮಾಡ್ತಾನೋ, ಯಾವಾಗ ಬಾಸ್ ಒಂದು ಟಾರ್ಗೆಟನ್ನು ನೀಡ್ತಾನೋ, ಇಂತಿಷ್ಟು ಸಮಯದಲ್ಲಿ ಇಂತಿಷ್ಟು ಕೆಲಸ ಆಗಬೇಕು ಅಂತೇಳಿ, ಸ್ಪೆಷಲಿ ಇದನ್ನು ನಾವು ಸಾಫ್ಟ್ವೇರ್ ಕಂಪನಿಲಿ ನೋಡ್ಬೋದು. ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಇದನ್ನು ಇಂಥ ಸಮಯದೊಳಗಡೆಗೆ ಅಚೀವ್ ಮಾಡಿ ತೋರಿಸಲೇಬೇಕು. ಇಂತಹ ವ್ಯಕ್ತಿಗಳಲ್ಲಿ ಇನ್ಸಾಮ್ನಿಯಾ ಅಥವಾ ನಿದ್ದೆ ಬರದೇ ಇರುವುದನ್ನು ನಾವು ಸಮಾಜದಲ್ಲಿ ನೋಡ್ಬೋದು. ಯಾವ ವ್ಯಕ್ತಿಗೆ ಯಾವ ಸಮಯ ಸಂದರ್ಭದಲ್ಲಿ ಯಾವ ಗುರಿಯನ್ನು ಇಟ್ಟರೆ ಸಫಲತೆಯನ್ನು ಸಾಧಿಸ್ಬೋದು ಅಷ್ಟೇ ಇಟ್ಕೊಂಡಾಗ ಮನಃಶಾಂತಿ ಇರ್ತದೆ, ನಿದ್ದೆಯು ಒಳ್ಳೆಯ ರೀತಿಯಲ್ಲಿ ಬರ್ತದೆ. ಹಾಗೆ ಪರರ ಸೇವೆಯಲ್ಲಿರುವನು ಅನೇಕ ಕಾರಣಗಳಿಂದ ಆ ವ್ಯಕ್ತಿಗೂ ಸಹ ನಿದ್ರಾನಾಶ ಅಥವಾ ನಿದ್ದೆಯಿಂದ ಬಾಧಿತನಾಗಿರ್ಬೋದು. ಪರನಾರಿ ಪ್ರಸಕ್ತಸ್ಯ, ಪರನಾರಿಯರಲ್ಲಿ, ಇತರ ಹೆಂಗಸರಲ್ಲಿ ಆಸಕ್ತಿ ಇದ್ದು ದುಶ್ಚಟಗಳಿದ್ದಾಗ ಸಹ ಆತನಲ್ಲಿ ಒಳ್ಳೆಯ ರೀತಿಯ ನಿದ್ದೆಯು ಬರುವುದಿಲ್ಲ, ನಿದ್ರಾನಾಶ ಉಂಟಾಗ್ತದೆ. ಪರದ್ರವ್ಯ ಹರಸ್ಯ ಚ, ಇದು ಒಂದು ಕೆಟ್ಟ ಚಟ. ಇತರ ವ್ಯಕ್ತಿಗಳಲ್ಲಿರುವ ದ್ರವ್ಯಗಳನ್ನು, ಸಂಪತ್ತನ್ನು, ಐಶ್ವರ್ಯವನ್ನು ಲೂಟಿ ಮಾಡಬೇಕು ಅಂಥೇಳಿ ಮನಸ್ಸಲ್ಲಿ ಯಾವಾಗ ಸಂಕಲ್ಪ ಮಾಡ್ತಾನೋ ಆ ಸಂದರ್ಭದಲ್ಲೂ ಸಹ ಅದು ಒಳ್ಳೆಯ ನಿದ್ದೆಯನ್ನು ಹೊಂದಲಿಕ್ಕೆ ಬಿಡುವುದಿಲ್ಲ. ತನ್ನಲ್ಲಿರುವ ಹಣ, ಸಂಪತ್ತು, ಐಶ್ವರ್ಯ ಇವುಗಳಲ್ಲಿ ತೃಪ್ತಿ ಇಲ್ಲದೆ ತನ್ನಲ್ಲಿ ಏನಿದೆ ಅದು ಸಾಕಾಗುವುದಿಲ್ಲ ಹೇಳಿ ಭಾವನೆ ಯಾವಾಗ ಮನಸ್ಸಿನಲ್ಲಿ ಬೇರೂರ್ತದೆಯೋ ಅವರಲ್ಲೂ ಸಹ ಬೇರೆಯವರಲ್ಲಿರುವಂತಹ ಐಶ್ವರ್ಯ ಸಂಪತ್ತನ್ನು ಲೂಟಿ ಮಾಡಿ ತಾನು ಹೊಂದಬೇಕೇಳಿ ಯಾವಾಗ ಭಾವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ 24 ಗಂಟೆಯೂ ಇದೇ ವಿಷಯವು ತಲೆಯಲ್ಲಿ ತಿರುಗಾಡ್ತಾ ಆತನಿಗೆ ಒಳ್ಳೆಯ ನಿದ್ದೆ ಬರುವುದಿಲ್ಲ. ಈ ರೀತಿಯಾಗಿ
ಕೆಲವೊಂದು ಕಾರಣಗಳನ್ನು ಕೊಟ್ಟು, ಈ ಕಾರಣಗಳಿಗೆ ಸಮಾನವಾದ ಹಲವಾರು ಕಾರಣಗಳು ಸಹ ಇರ್ಬೋದು, ಇನ್ನಿತರ ಉದಾಹರಣೆಗಳು ಸಹ ಇರ್ಬೋದು. ಇವುಗಳಿಂದ ವ್ಯಕ್ತಿಯು ಸರಿಯಾದ ನಿದ್ದೆಯನ್ನು ಹೊಂದದೆ ಆರೋಗ್ಯವನ್ನು ಹದಗೆಡಿಸ್ಕೊಳ್ತಾರೆ.